ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ರಾಶಿಗಳ ಸೀರೀಸಲ್ಲಿದ್ದೀವಿ. 2 ರಾಶಿ ಮುಕ್ತಾಯವಾಗಿದೆ. ಮಿಥುನ ರಾಶಿಯವರ ಬಗ್ಗೆ ನೋಡೋಣ. ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಸಫಲತೆಯನ್ನು ಸಾಧಿಸಲು, ತಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲು ಯಾವ ಒಂದು ಪ್ರಯೋಗ ಅಥವಾ ಪರಿಹಾರ ಕ್ರಿಯೆಯನ್ನು ಆಚರಿಸ್ಕೋಬೇಕು ಅನ್ನುವಂಥದ್ದನ್ನು ಮಿಥುನ ರಾಶಿಯವರು ಆದಷ್ಟು ಮಟ್ಟಿಗೆ ತೊಗರಿ ಬೇಳೆಯನ್ನು ದಾನ ಮಾಡೋದನ್ನು ಪ್ರಾರಂಭ ಮಾಡ್ಕೊಳ್ಳಿ. ಎಲ್ಲೇ ಆಗಿರ್ಬೋದು, ವಿಶೇಷವಾಗಿ ನನಗೆ ಎಲ್ಲೇ ಕೊಡೋದಕ್ಕಿಂತ ವಿಶೇಷವಾಗಿ ಒಂದು ಜಾಗ ಹೇಳಿ ಅಂದರೆ ದೇವಸ್ಥಾನಗಳು. ಅರ್ಥ ಆಯ್ತಾ? ದೇವಸ್ಥಾನಗಳು, ಅದರಲ್ಲೂ ಹೆಚ್ಚಾಗಿ ಅನ್ನದಾಸೋಹ ಇತ್ಯಾದಿಗಳು ನಡೀತದಲ್ವ, ಆ ದೇವಸ್ಥಾನಗಳು ನೋಡಿ. ವಿಶೇಷವಾಗಿ ದೇವಸ್ಥಾನಗಳು ಅಂತ ಹೇಳಿದೆ, ಅದರಲ್ಲೂ ಕೂಡ ಇನ್ನೂ ಒಂದು ಸೂಕ್ಷ್ಮವಾಗಿ ಹೋದಾಗ ವಿಶೇಷವಾಗಿ ಅನ್ನದಾಸೋಹ ಇತ್ಯಾದಿ ನಡೆಯುವಂಥ ದೇವಸ್ಥಾನಗಳಲ್ಲಿ ತೊಗರಿ ಬೇಳೆಯನ್ನು ದಾನವಾಗಿ ನೀಡುವಂಥದ್ದು. 3 ತಿಂಗಳು ಇಲ್ಲ 6 ತಿಂಗಳು ಇಲ್ಲ ವರ್ಷಕ್ಕೊಂದ್ಸಲ ದುರ್ಗಾದೇವಿ ದೇವಸ್ಥಾನದಲ್ಲಿ ಅಥವಾ ಯಾವುದಾದರೂ ಸ್ತ್ರೀ ದೇವತಾ ದೇವಸ್ಥಾನದಲ್ಲಿ ಕೆಂಪು ಸೀರೆಯನ್ನೇ ಕೊಡಬೇಕು. ನೀವು ಬೇರೆ ಬಣ್ಣದ ಸೀರೆ ಆಗಲ್ಲ, ಕೆಂಪು ಸೀರೆಯನ್ನೇ ಕೊಟ್ಟು ತಾಯಿಗೆ ಮಡ್ಲಕ್ಕಿಯನ್ನು ತುಂಬಿಸ್ಬೇಕಾಗತ್ತೆ. ಇದನ್ನು 3 ತಿಂಗಳು 6 ತಿಂಗಳು ಈ ರೀತಿಯಾಗಿ ತಾವು ಮಾಡ್ಕೋಬೋದು. ತಾವಿವಾಗ ಯಾವ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರೋ ಆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಕೆಂಪು ಬಣ್ಣದ ಹೂಗಳನ್ನ ಇಡೋದಕ್ಕೆ ಸಾಧ್ಯ ಇದೆಯಾ ನೋಡಿ, ಅಥವಾ ಅಲ್ಲಿ ಒಂದು ಪಾಟ್, ಯಾವುದು ಗಿಡದ ಅಂತ ಹೇಳಿದ್ರೆ ಕೆಂಪು ಬಣ್ಣದ ಹೂವನ್ನು ಬಿಡುವ ಗಿಡದ ಒಂದು ಪಾಟಲ್ಲಿ ಹಾಕ್ಬಿಟ್ಟು ಆ ಗಿಡವನ್ನು ಬೆಳೆಸಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಕೆಂಪು ಹೂ ಇರಬೇಕು. ಸಾಧ್ಯವಾದಷ್ಟು ಈ ಪರಿಹಾರ ಕ್ರಿಯೆಗಳನ್ನ ನೀವು ಮುಂದುವರಿಸ್ತಾ ಹೋಗಿ. ಈ ಪರಿಹಾರ ಕ್ರಿಯೆಗಳನ್ನ ಸಾಧ್ಯವಾದ ಮಟ್ಟಿಗೆ ಯಾವಾಗೆಲ್ಲ ಸಾಧ್ಯವೋ ಆವಾಗೆಲ್ಲ ಮಾಡ್ತಾ ಬನ್ನಿ. ನಿಮ್ಮ ಜೀವನವು ಏಳಿಗೆಯತ್ತ ಸಾಗ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ.